ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಕಿಚನ್. ನಾನು ಸುಮಂಗಲಾ ಭಟ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತೋತಾಪುರಿ ಮಾವಿನಕಾಯಿ ಕಾಯಿ ರಸವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮದುವೆ ಸಮಾರಂಭಗಳಲ್ಲಿ ಮಾಡ್ತಾರೆ, ಮತ್ತು ಮನೆಗಳಲ್ಲಂತೂ ಮಾವಿನಕಾಯಿ ಸೀಸನಲ್ಲಿ ಇದನ್ನು ಮಾಡೇ ಮಾಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ. ಆಗ ನಾನು ಹಾಕಿದ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ. ನೀವು ಇಷ್ಟ ಆದರೆ ಅದನ್ನು ಕಲಿಬಹುದು, ಅದು ಮಿಸ್ ಆಗೋದಿಲ್ಲ. ಕಾಯಿ ರಸ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಳ್ರಿ. ಇದು ಹಸಿರು ಕಲರಿಂದ ತೋತಾಪುರಿ ಮಾವಿನಕಾಯಿ. ಇದು ಸ್ವಲ್ಪ ಹುಳಿ ಇರುತ್ತೆ. ನೀವು ಯಾವುದೇ ಮಾವಿನಕಾಯಿ ತೊಗೊಳ್ರಿ, ಸ್ವಲ್ಪ ಹುಳಿ ಇರೋ ಮಾವಿನಕಾಯಿ ತೊಗೊಳ್ಬೇಕು. ತೋತಾಪುರಿ ಮಾವಿನಕಾಯಿ ಹೆಚ್ಚು ಹುಳಿ ಇರೋದಿಲ್ಲ, ಸ್ವಲ್ಪ ಹುಳಿ ಇರುತ್ತೆ. ಸೊ ನಾವು ಉಪ್ಪು ಖಾರ ಜಾಸ್ತಿ ಹಾಕೋದು ಬೇಕಾಗೋದಿಲ್ಲ. ಸೊ ಮಾವಿನಕಾಯಿ ಸಿಪ್ಪೆನೆಲ್ಲ ತೆಗೆದುಕೊಳ್ಳೋಣ. ಮಾವಿನಕಾಯಿನ ಹೋಳು ಮಾಡಬಾರ್ದು, ಅದನ್ನು ಹೆರ್ಕೊಳ್ರಿ. ನೋಡಿ, ಈ ರೀತಿ ಹೆರ್ಕೊಳ್ರಿ, ತೆಳ್ಳಗೆ ಹೆರ್ಕೊಳ್ರಿ. ಎಲ್ಲದನ್ನು ತೆಳ್ಳಗೆ ಹೆರ್ಕೊಂಡಾಗಿದೆ. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ತಳ ಹಿಡಿಯದ ಪಾತ್ರೆಯಲ್ಲಿ ಬೇಯಿಸ್ಲಿಕ್ಕೆ ಹಾಕ್ಕೊಳ್ರಿ. ಇದಕ್ಕೆ ಉಪ್ಪು, ಬೆಲ್ಲ, ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. 1 ಕಪ್ ಬೆಲ್ಲ ಹಾಕ್ಕೊಳ್ರಿ. ಯಾವುದೇ ಬೆಲ್ಲ ಹಾಕ್ಕೊಳ್ಬೋದು, ಡಬ್ಬಿ ಬೆಲ್ಲ ಅಥವಾ ಅಚ್ಚು ಬೆಲ್ಲ ಯಾವುದಾದ್ರೂ ಹಾಕ್ಕೊಳ್ರಿ. ಮುಳುಗುವಷ್ಟು ನೀರು ಹಾಕ್ಕೊಳ್ರಿ. ಇದನ್ನು ಸ್ಟವ್ ಮೇಲೆ ಬೇಯಲಿಕ್ಕೆ ಇಡೋಣ. ಲೋ ಫ್ಲೇಮ್ ಇಟ್ಕೊಳ್ರಿ. ನೀರು ಬಿಸಿ ಆದಮೇಲೆ ಬೆಲ್ಲ ತಾನಾಗಿಯೇ ಕರಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಬೆಲ್ಲ ಚೆನ್ನಾಗಿ ಕರಗಿದೆ. ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ಈ ಟೈಮಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕಡಲೆಬೇಳೆ, 1 ಕಪ್ ಉದ್ದಿನಬೇಳೆ ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಅಂದರೆ ಇದು ಸಾಧಾರಣ 150 ಗ್ರಾಮ್ ಇದೆ. 1 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 2 ಟೀ ಸ್ಪೂನ್ ಮೆಣಸಿನ ಪುಡಿ, ಅರ್ಧ ಕಾಯಿ ತೆಂಗಿನ ತುರಿ, 2 ಕಡ್ಡಿ ಕರಿಬೇವಿನ ಸೊಪ್ಪು. ಮೊದಲಿಗೆ ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ರಿ. 1 ಕಡಾಯಿನ ಸ್ಟೋವ್ ಮೇಲೆ ಇಟ್ಕೊಂಡು ಸ್ಟೋವ್ ಆನ್ ಮಾಡ್ಕೊಳ್ರಿ. ಫ್ಲೇಮನ್ನು ಸಣ್ಣ ಇಟ್ಕೊಂಡು ಇದಕ್ಕೆ ಕಡಲೆಬೇಳೆ ಹಾಕೋಣ. ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲಿ ಕಂದು ಬಣ್ಣ ಬರೋ ತನಕ ಹುರ್ಕೊಳ್ರಿ. ಪರಿಮಳ ಬರ್ತಾ ಇದೆ, ಬ್ರೌನ್ ಕಲರಿಗೆ ತಿರುಗಿದೆ. ಇದು ಆಗಿದೆ. ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ರಿ. ಈಗ ಹುರಿಲಿಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಹುರಿಲಿಕ್ಕೆ 1-2 ಡ್ರಾಪ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಬೇಡ್ರಿ. ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ರಿ. ಇದು ಪರಿಮಳ ಬರೋ ತನಕ ಹುರಿಬೇಕು, ಬ್ರೌನ್ ಕಲರಿಗೆ ತಿರುಗಬೇಕು. ಉದ್ದಿನಬೇಳೆ ಪರಿಮಳ ಬರ್ತಾ ಇದೆ, ಬ್ರೌನ್ ಕಲರಿಗೆ ತಿರುಗಿದೆ. ಇದು ಆಗಿದೆ. ಈಗ ಇದನ್ನು ಸಹ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಹುರಿದ್ರೆ ಸಾಕು, ಸ್ವಲ್ಪ ಬೆಚ್ಚಗಾದರೆ ಸಾಕು. 2 ನಿಮಿಷ ಹುರ್ಕೊಂಡ್ರೆ ಸಾಕು, ಅಷ್ಟೊತ್ತಿಗೆ ಅದು ಬಿಸಿಯಾಗಿರುತ್ತೆ. ಈ ರೀತಿ ಕಾಯಿ ಹುರಿದು ಹಾಕಿದರೆ ಕಾಯಿ ರಸ 2 ದಿನನಾದ್ರೂ ಫ್ರೆಶ್ ಆಗಿರುತ್ತೆ, ಅದು ಹಾಳಾಗೋದಿಲ್ಲ. ಇದನ್ನು ಸಹ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಬೀಜ, ಜೀರಿಗೆ ಹಾಕಿ ಹುರ್ಕೊಳ್ಳೋಣ. ಇದಕ್ಕೂ ಸಹ 2 ಡ್ರಾಪ್ ಎಣ್ಣೆ ಹಾಕ್ಕೊಳ್ಳೋಣ. ಇದನ್ನು ಸಹ ಲೋ ಫ್ಲೇಮ್ನಲ್ಲಿ ಹುರಿಬೇಕು. ಜೀರಿಗೆ, ಕೊತ್ತಂಬರಿ ಹುರಿತಾ ಬಂದಿದೆ. ಈಗ 2 ಕಡ್ಡಿ ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಪರಿಮಳ ಬರುತ್ತೆ. ಬೇವಿನ ಸೊಪ್ಪು ಇದಕ್ಕೆ ಬೇಕೇ ಬೇಕು. ಕರಿಬೇವಿನ ಸೊಪ್ಪು ಬಾಡೋ ತನಕ 2 ನಿಮಿಷ ಚೆನ್ನಾಗಿ ಹುರ್ಕೊಳ್ರಿ. ಇಷ್ಟು ಹುರಿದ್ರೆ ಸಾಕು. ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. 2 ಟೀ ಸ್ಪೂನ್ ಖಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಈಗ ಇದನ್ನು ಡ್ರೈ ಆಗಿ ಇದನ್ನು ಮಿಕ್ಸರ್ ಮಾಡ್ಕೊಳ್ಬೇಕು. ನೀರು ಹಾಕಬಾರ್ದು. ಈ ರೀತಿ ನೀರು ಹಾಕಿದ ಡ್ರೈ ಆಗಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲವೂ ಕಸಿಯಾಗಿ ಗ್ರೈಂಡ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಈ ರೀತಿ ಬರುತ್ತೆ. ಈಗ ಇದಕ್ಕೆ ನೀರು ಹಾಕಿ 1-2 ಪಲ್ಸ್ ತಿರುಗಿಸಿದ್ರೆ ಸಾಕು. ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸರ್ನಲ್ಲಿ ಇದನ್ನು 2 ಪಲ್ಸ್ ತಿರುಗಿಸಿದ್ರೆ ಸಾಕು. ಈ ರೀತಿ ತರಿ ರುಬ್ಬಿಕೊಂಡ್ರೆ ಸಾಕು. ಈ ಕಡೆ ಮಾವಿನಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಮಿದುವಾಗಿದೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ರಿ. ಸಣ್ಣಗೆ ಸ್ಮ್ಯಾಶ್ ಆಗಿದೆ. ಇದಕ್ಕೆ ರುಬ್ಬಿದ ಮಸಾಲೆ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸರ್ ಜಾರ್ನಲ್ಲಿ ಉಳಿದಿರುವ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಅದನ್ನು 1 ಪಲ್ಸ್ ತಿರುಗಿಸಿದ್ರೆ ಅದರಲ್ಲಿರುವ ಮಸಾಲೆ ಎಲ್ಲ ಬರುತ್ತೆ. ಅದನ್ನು ಇದಕ್ಕೆ ಹಾಕ್ಕೊಳ್ರಿ. ಮಸಾಲೆನೆಲ್ಲ ಸರಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡೋಣ. ಇದು ಕುದೀತಾ ಇದೆ. ಸ್ವಲ್ಪ ದಪ್ಪ ಆಗಿದೆ. ಇಷ್ಟು ದಪ್ಪ ಏನು ಬೇಕಾಗೋದಿಲ್ಲ. ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡೋಣ. ಈಗ ನೋಡಿ, ಈಗ ರಸ ಸರಿಯಾಗಿದೆ. ಇಷ್ಟು ತೆಳ್ಳಗಿದ್ರೆ ಸಾಕು.
ನೋಡಿ ಫ್ರೆಂಡ್ಸ್, ತುಂಬ ರುಚಿಕರವಾದ ತೋತಾಪುರಿ ಮಾವಿನಕಾಯಿ ಕಾಯಿ ರಸ ರೆಡಿಯಾಗಿದೆ. ಇದನ್ನು ನೋಡಿದ್ರೇ ಬಾಯಲ್ಲೆಲ್ಲ ನನಗೆ ನೀರು ಬರ್ತಾ ಇದೆ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಒಂದು ವಾರದ ತನಕ ನೀವು ಹೊರಗಡೆ ಇಟ್ಕೊಳ್ಬೋದು. ದಿನ ಸ್ವಲ್ಪ ಬಿಸಿ ಮಾಡಿದರೆ ಸಾಕು, ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ. ಫ್ರಿಜ್ಜಿನಲ್ಲಿ 1 ತಿಂಗಳು ಇಟ್ಕೊಳ್ಬೋದು, ಹಾಗೆಯೇ ಫ್ರೀಜರ್ನಲ್ಲಿ 2 ತಿಂಗಳು ಸಹ ಇಟ್ಕೊಳ್ಬೋದು. ಅದು ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ. ಫ್ರೆಂಡ್ಸ್, ಒಮ್ಮೆ ನೀವು ಇದನ್ನು ನೋಡಿ ಕಲಿತು ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಸೊ ಒಮ್ಮೆ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೀವು ಕಾಮೆಂಟ್ ಹಾಕಿದರೆ ನನಗೆ ತುಂಬಾ ಪ್ರೋತ್ಸಾಹಿಸಿದ ಹಾಗಾಗುತ್ತೆ. ಮತ್ತೆ ಮತ್ತೆ ರೆಸಿಪಿ ಹಾಕಲಿಕ್ಕೆ ನಮಗೆ ಉತ್ಸಾಹ ಬರುತ್ತೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.